ಗೆಳೆಯರ ಕಾಮೆಂಟ್ಸ್ ಆಗ್ಲಿ ಅಥವಾ ಮೂವಿ ಆಗ್ಲಿ, ಸ್ಪೈಡರ್ ಮ್ಯಾನ್ಗೆ ಫೇಮಸ್ ವಿಲನ್ ಯಾರು ಅಂದ್ರೆ ಬೇರೆ ಒಂದು ಪ್ಲಾನೆಟ್ ಇಂದ ಭೂಮಿಗೆ ಬಂದಿರುವ ಒಂದು ಸಿಂಬಿರಾಯ್ಡ್. ಈ ವಿಲನ್ ನಮಗೆ 2007ರಲ್ಲಿ ಸ್ಪೈಡರ್ ಮ್ಯಾನ್ 3 ಮೂವಿಯಲ್ಲಿ ತೋರಿಸಿದ್ದಾರೆ. ಆದ್ರೆ ಈ ಮೂವಿಯಲ್ಲಿ ಈ ಕ್ಯಾರೆಕ್ಟರ್ ಅನ್ನು ಅಷ್ಟೊಂದು ಇಂಪ್ರೆಸಿವ್ ಆಗಿ ತೋರಿಸುವುದಿಲ್ಲ. ಆದ್ದರಿಂದ 2008ರಲ್ಲಿ ಮತ್ತೊಂದು ಮೂವಿಯನ್ನು ಮಾಡಿದ್ರು. ಈ ಮೂವಿ ವೆನಮ್ ಎಂಬ ಕ್ರಿಯೇಚರ್ ಮೇಲೆ ಆಧಾರಿತವಾಗಿದೆ. ಈ ಮೂವಿಯಲ್ಲಿ ಸಿಂಬಿರಾಯ್ಡ್ ಗಳ ಬಗ್ಗೆ ತುಂಬಾನೇ ಒರಿಜಿನ್ ಸ್ಟೋರಿ ತೋರಿಸಲಾಗಿದೆ. ಇದರ ಜೊತೆಗೆ ಈ ಮೂವಿ ತುಂಬಾನೇ ಆಕ್ಷನ್ ಗಳಿಂದ ತುಂಬಿದೆ. ಈ ಮೂವಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಥವಾಗಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ಈ ಮೂವಿಯನ್ನು ನಿಮಗೆ ಅರ್ಥವಾಗುವ ಹಾಗೆ ಎಕ್ಸ್ಪ್ಲೇನ್ ಮಾಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೆ ವಾಚ್ ಮಾಡಿ. ಈ ಮೂವಿ ಕಥೆ ಇರುತ್ತದೆ ಸಿಂಬಿರಾಯ್ಡ್ ಎಂಬ ಕ್ರಿಯೇಚರ್ ಗಳ ಕಥೆಯಾಗಿದೆ. ಇವು ನೋಡಲು ರಬ್ಬರ್ನ ತರ ಏಲಿಯನ್ ಗಳಾಗಿರ್ತಾವೆ. ಇವುಗಳು ಪ್ರಿಂಟೋ ಎಂಬ ಗ್ರಹದ ಮೇಲೆ ವಾಸಿಸುತ್ತವೆ. ಈ ಏಲಿಯನ್ಸ್ ಬೇರೆ ಒಂದು ಪ್ರಾಣಿ ಜೊತೆಗೆ ಕಾಂಬಿನೇಷನ್ ಮಾಡಿಕೊಂಡು ಅವರ ದೇಹದಲ್ಲಿ ಇರುತ್ತವೆ. ಈ ಪ್ರಕ್ರಿಯೆಗೆ ಹೋಸ್ಟ್ ಎಂದು ಕರೆಯುತ್ತಾರೆ. ಸಿಂಬಿರಾಯ್ಡ್ಸ್ ಗಳು ಯಾವ ಪ್ರಾಣಿ ಜೊತೆಗೆ ಕಾಂಬಿನೇಷನ್ ಮಾಡಿಕೊಳ್ಳದೆ ಹಾಗೆ ಇದ್ರೆ ಅವು ತುಂಬಾನೇ ವೀಕ್ ಆಗಿರುತ್ತವೆ. ಆದ್ರೆ ಅವುಗಳು ಮತ್ತೊಂದು ಪ್ರಾಣಿಯ ದೇಹದ ಜೊತೆಗೆ ಕಾಂಬಿನೇಷನ್ ಮಾಡಿಕೊಂಡರೆ ಅವು ತುಂಬಾನೇ ಶಕ್ತಿಶಾಲಿ ಆಗುತ್ತವೆ. ಆವಾಗ ಅವುಗಳು ಬೇಟೆಯಾಡಿ ತಮ್ಮ ಹೊಟ್ಟೆಯ ಹಸಿವನ್ನು ನಿವಾರಿಸಿಕೊಳ್ಳುತ್ತವೆ. ಒಂದೊಂದು ಸಲ ಅವುಗಳು ತಮ್ಮ ಹೋಸ್ಟ್ ನನ್ನೇ ತಿಂದು ಬಿಡುತ್ತವೆ. ಇದರಂತೆ ಎಷ್ಟೋ ಲಕ್ಷ ಸಿಂಬಿರಾಯ್ಡ್ಸ್ ಗಳು ತಮ್ಮ ಪ್ಲಾನೆಟ್ ನಲ್ಲಿರುವ ಬೇರೆ ಬೇರೆ ಪ್ರಾಣಿಗಳ ಜೊತೆಗೆ ಕಾಂಬಿನೇಷನ್ ಮಾಡಿಕೊಂಡು ಆ ಪ್ರಾಣಿಯನ್ನು ತಿಂದು ಹಾಕ್ತಾ ಇರುತ್ತವೆ. ಆದ್ದರಿಂದ ಅವುಗಳ ಪ್ಲಾನೆಟ್ ಮೇಲೆ ಸಿಂಬಿರಾಯ್ಡ್ ಏಲಿಯನ್ ಗಳನ್ನು ಬಿಟ್ರೆ ಬೇರೆ ಒಂದು ಪ್ರಾಣಿಗಳು ತುಂಬಾನೇ ಕಡಿಮೆ ಆಗ್ತಾ ಇರ್ತವೆ. ಆದ್ದರಿಂದ ಇವು ಹೊಟ್ಟೆ ಹಸಿವಿನಿಂದ ಬದುಕುವುದು ಇವುಗಳಿಗೆ ತುಂಬಾನೇ ಕಷ್ಟವಾಗಿರುತ್ತದೆ. ಈ ಸಿಂಬಿರಾಯ್ಡ್ಸ್ ಏಲಿಯನ್ಸ್ ಗಳು ತಮ್ಮ ಪ್ಲಾನೆಟ್ ಅನ್ನು ಬಿಟ್ಟು ಆಹಾರಕ್ಕಾಗಿ ಮತ್ತೊಂದು ಬೇರೆ ಪ್ಲಾನೆಟ್ ಅನ್ನು ಹುಡುಕಾಡ್ತಾ ಇರ್ತವೆ. ಇದೇ ತರ 2018ರಲ್ಲಿ ಸಿಂಬಿರಾಯ್ಡ್ ಗಳ ಲೀಡರ್ ರೈಟ್ ತನ್ನ ಗೆಳೆಯರೊಂದಿಗೆ ಒಂದು ಉಲ್ಕಾಪಿಂಡದ ಸಹಾಯದಿಂದ ಇವುಗಳು ಭೂಮಿಗೆ ಬಂದು ತಲುಪುವ ಮುನ್ನ ಆ ಉಲ್ಕಾಪಿಂಡವನ್ನು ಗುರುತಿಸಿ ಅವುಗಳನ್ನು ಭೂಮಿ ಕಡೆಗೆ ತರ್ತಾ ಇರ್ತಾರೆ. ಆ ಕಂಪನಿಯ ಹೆಸರು ಲೈಫ್ ಫೌಂಡೇಶನ್. ಲೈಫ್ ಫೌಂಡೇಶನ್ ಒಂದು ಬಯೋ ಎಂಜಿನಿಯರಿಂಗ್ ಕಂಪನಿ ಆಗಿರುತ್ತದೆ. ಅಂದ್ರೆ ಇದು ಒಂದು ಮೆಡಿಸಿನ್ ಅನ್ನು ತಯಾರ ಮಾಡ್ತಾ ಇರೋ ಕಂಪನಿ. ಕಾರ್ಟನ್ ಡ್ರಿಕ್ ಎಂಬ ವ್ಯಕ್ತಿ ಕಂಪನಿಯ ಮಾಲೀಕ ಆಗಿರ್ತಾನೆ. ಕಾರ್ಟನ್ ಡ್ರಿಕ್ ತುಂಬಾನೇ ಬುದ್ಧಿವಂತ ಮತ್ತು ತುಂಬಾನೇ ಖತರ್ನಾಕ್ ವ್ಯಕ್ತಿ ಆಗಿರ್ತಾನೆ. ಕಾರ್ಟನ್ ಡ್ರಿಕ್ ತನ್ನ ರಿಸರ್ಚ್ ಗಾಗಿ ಮನುಷ್ಯರ ದೇಹ ಮತ್ತು ಪ್ರಾಣಿಯ ದೇಹದ ಮೇಲೆ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಗಳನ್ನು ಮಾಡ್ತಾ ಇರ್ತಾನೆ. ಅವನಿಗೆ ಅನಿಸುತ್ತಾ ಇರ್ತದೆ ಮನುಷ್ಯರಿಂದ ಈ ಭೂಮಿ ನಾಶವಾಗ್ತಾ ಇದೆ ಅಂತ ಅವನು ಅನ್ಕೊಂಡಿರ್ತಾನೆ. ಆದ್ದರಿಂದ ಈ ಭೂಮಿಯನ್ನು ಬಿಟ್ಟು ಭೂಮಿ ತರ ಇರೋ ಇನ್ನೊಂದು ಪ್ಲಾನೆಟ್ ಹುಡುಕಿ ಅಲ್ಲಿ ವಾಸಿಸಬೇಕು ಅಂತ ಅನ್ಕೊಂಡಿರ್ತಾನೆ. ಇದರಿಂದಾನೇ ಲೈಫ್ ಫೌಂಡೇಶನ್ ಕಂಪನಿ ತಮ್ಮದೇ ಆದ ರಾಕೆಟ್ ಗಳನ್ನು ತಯಾರಿಸ್ತಾ ಇರುತ್ತದೆ. ಈ ರಾಕೆಟ್ ಗಳನ್ನು ಭೂಮಿ ತರ ಇರೋ ಮತ್ತೊಂದು ಗ್ರಹ ಹುಡುಕಾಡಲು ಸ್ಪೇಸ್ ಒಳಗೆ ಕಳಿಸ್ತಾ ಇರ್ತಾರೆ. ಮತ್ತೆ ಕೆಲವು ವರ್ಷಗಳಿಂದ ಸ್ಪೇಸ್ ನಲ್ಲಿ ರಿಸರ್ಚ್ ಮಾಡಿ ಭೂಮಿ ಕಡೆಗೆ ಬರುವಾಗ ಈ ರಾಕೆಟ್ ಅಲ್ಲಿರುವ ಸೈಂಟಿಸ್ಟ್ ಗಳಿಗೆ ಸಿಂಬಿರಾಯ್ಡ್ ಗಳಿರುವ ಉಲ್ಕಾಪಿಂಡ ಸಿಗುತ್ತದೆ. ಈ ಉಲ್ಕಾಪಿಂಡದಲ್ಲಿ ಜೀವಂತ ಜೀವಿಗಳನ್ನು ನೋಡಿ ಲೈಫ್ ಫೌಂಡೇಶನ್ ಆಸ್ಟ್ರೋನಾಟ್ಸ್ ಗಳಿಗೆ ತುಂಬಾನೇ ಆಶ್ಚರ್ಯವಾಗುತ್ತದೆ. ಮತ್ತೆ ಆ ಉಲ್ಕಾಪಿಂಡದಲ್ಲಿರುವ 4 ಸಿಂಬಿರಾಯ್ಡ್ ಗಳನ್ನು ತೆಗೆದುಕೊಳ್ಳಲು ಯಶಸ್ವಿ ಆಗ್ತಾರೆ. ಇದರಲ್ಲಿ ಸಿಂಬಿರಾಯ್ಡ್ ಗಳ ಲೀಡರ್ ಆದ ರೈಟ್ ಕೂಡ ಇರುತ್ತಾನೆ. ಈ ಸಿಂಬಿರಾಯ್ಡ್ ಗಳು ಕೂಡ ಭೂಮಿ ಮೇಲೆ ಹೋಗಲು ಬಂದಿರುತ್ತವೆ. ಆದ್ದರಿಂದ ಶಾಂತತೆಯಿಂದ ಈ ಆಸ್ಟ್ರೋನಾಟ್ಸ್ ಗಳ ಜೊತೆಗೆ ಭೂಮಿ ಕಡೆಗೆ ಬರ್ತಾ ಇರ್ತವೆ. ಆ ರಾಕೆಟ್ ಭೂಮಿ ಹತ್ರ ಬರ್ತಾ ಇದ್ದಂತಲ್ಲೇನೆ ಸಿಂಬಿರಾಯ್ಡ್ ಗಳ ಲೀಡರ್ ಆದ ಆಸ್ಟ್ರೋನಾಟ್ ನ ದೇಹದೊಳಗೆ ಪ್ರವೇಶಿಸಿ ಅವನ ದೇಹವನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ರಾಕೆಟ್ ಕ್ರಾಶ್ ಆಗಿ ಮಲೇಷ್ಯಾ ದೇಶದ ಒಂದು ಭಾಗದಲ್ಲಿ ಬಂದು ಬೀಳುತ್ತದೆ. ಇದನ್ನು ನೋಡಿ ಲೈಫ್ ಫೌಂಡೇಶನ್ ಸೈಂಟಿಸ್ಟ್ ಗಳು ರಾಕೆಟ್ ಕ್ರಾಶ್ ಆದ ಜಾಗದಲ್ಲಿ ಹೋಗಿ 3 ಸಿಂಬಿರಾಯ್ಡ್ ಗಳನ್ನು ತೆಗೆದುಕೊಳ್ತಾರೆ. ಇವುಗಳನ್ನು ತಮ್ಮ ಹೆಡ್ ಕ್ವಾರ್ಟರ್ ಆದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಕಳಿಸುತ್ತಾರೆ. ಈ ಕ್ರಾಶ್ ಆದ ರಾಕೆಟ್ ನಲ್ಲಿ ಎಲ್ಲಾ ಆಸ್ಟ್ರೋನಾಟ್ಸ್ ಗಳು ಮೃತಪಟ್ಟಿರ್ತಾರೆ. ಸಿಂಬಿರಾಯ್ಡ್ ಗಳ ಲೀಡರ್ ಆದ ಒಬ್ಬ ಆಸ್ಟ್ರೋನಾಟ್ ನ ದೇಹದೊಳಗೆ ಇರುತ್ತದೆ. ಆ ಆಸ್ಟ್ರೋನಾಟ್ ಸತ್ರುನು ಕೂಡ ಇನ್ನೂ ಜೀವಂತ ಇದ್ದ ಹಾಗೆ ಕಾಣಿಸ್ತಾ ಇರ್ತಾನೆ. ಆದ್ದರಿಂದ
ಅವನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಹೋಗುತ್ತಿರುವಾಗ ರೈಟ್ ಸಿಂಬಿರಾಯ್ಡ್ ವ್ಯಾನ್ ನಲ್ಲಿರುವ ಎಲ್ಲಾ ಜನರ ಮೇಲೆ ಅಟ್ಯಾಕ್ ಮಾಡುತ್ತದೆ. ಮತ್ತೆ ಒಬ್ಬ ನರ್ಸ್ ನ ದೇಹದಲ್ಲಿ ಕಾಂಬಿನೇಷನ್ ಮಾಡಿಕೊಂಡು ಅವಳನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತದೆ. ಇಷ್ಟಾದ ಮೇಲೆ ಆ ನರ್ಸ್ ಲೈಫ್ ಫೌಂಡೇಶನ್ ಕಂಪನಿಯನ್ನು ಹುಡುಕಾಡಿಕೊಂಡು ಒಬ್ಬರಿಂದ ಇನ್ನೊಬ್ಬರ ದೇಹಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಾನ್ ಫ್ರಾನ್ಸಿಸ್ಕೋ ಕಡೆಗೆ ಹೋಗ್ತಾ ಇರುತ್ತದೆ. ಅದು ಯಾಕೆಂದ್ರೆ ರೈಟ್ ಆಸ್ಟ್ರೋನಾಟ್ಸ್ ನ ಬಾಡಿಯಲ್ಲಿ ಇದ್ದಾಗ ಅವನ ಮೈಂಡ್ ಅನ್ನು ಓದಿ ಲೈಫ್ ಫೌಂಡೇಶನ್ ಕಂಪನಿ ಮತ್ತು ಭೂಮಿ ಗ್ರಹದ ಬಗ್ಗೆ ಎಲ್ಲಾ ನಾಲೆಜ್ ಅನ್ನು ತಿಳಿದುಕೊಂಡಿರುತ್ತದೆ. ಆದ್ದರಿಂದ ರೈಟ್ ಸಿಂಬಿರಾಯ್ಡ್ ಒಂದು ಪ್ಲಾನ್ ಮಾಡಿರುತ್ತದೆ. ಅದು ಏನಂದ್ರೆ ಕಾರ್ಟನ್ ಡ್ರೇಕ್ ನ ಸ್ಪೇಸ್ ರಾಕೆಟ್ ನ ಸಹಾಯದಿಂದ ತನ್ನ ಪ್ಲಾನೆಟ್ ಗೆ ಹೋಗಿ ಅಲ್ಲಿರುವ ಎಲ್ಲಾ ಸಿಂಬಿರಾಯ್ಡ್ ಗಳನ್ನು ಭೂಮಿಗೆ ತರಬೇಕಂತ ಪ್ಲಾನ್ ಮಾಡಿರುತ್ತದೆ. ಅದು ಯಾಕಂದ್ರೆ ಎಲ್ಲಾ ಸಿಂಬಿರಾಯ್ಡ್ ಗಳು ಈ ಭೂಮಿ ಮೇಲೆ ಅಟ್ಯಾಕ್ ಮಾಡಿ ಎಲ್ಲಾ ಜನರನ್ನು ಆಹಾರವನ್ನಾಗಿ ತಿನ್ನಲು ಮತ್ತೆ ಭೂಮಿ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸಬೇಕಂತ ಪ್ಲಾನ್ ಮಾಡಿರುತ್ತದೆ. ಇನ್ನೊಂದು ಕಡೆ ಕಾರ್ಟನ್ ಡ್ರೇಕ್ ಅವನಿಗೆ ಆ 3 ಸಿಂಬಿರಾಯ್ಡ್ ಗಳು ಸಿಕ್ಕಿರುತ್ತದೆ. ಕಾರ್ಟನ್ ಡ್ರೇಕ್ ಈ ಸಿಂಬಿರಾಯ್ಡ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲು ಪ್ರಾರಂಭಿಸುತ್ತಾನೆ. ಇವುಗಳ ನಡುವೆ ಮೀಡಿಯಾದಲ್ಲಿ ಸುದ್ದಿ ಹಬ್ಬಿರುತ್ತದೆ. ಅದು ಏನಂದ್ರೆ ಲೈಫ್ ಫೌಂಡೇಶನ್ ಒಂದು ಕಂಪನಿ ರಾಕೆಟ್ ಕ್ರಾಶ್ ಆಗಿ ಇದರಲ್ಲಿ ಎಷ್ಟೋ ಜನರು ಮೃತಪಟ್ಟಿದ್ದಾರೆ ಅಂತ. ಈ ಸುದ್ದಿಯನ್ನು ಮುಚ್ಚಿ ಹಾಕಲು ಕಾರ್ಟನ್ ಡ್ರೇಕ್ ಒಂದು ಪ್ಲಾನ್ ಮಾಡ್ತಾನೆ. ಅವನು ಒಂದು ತುಂಬಾನೇ ದೊಡ್ಡ ನ್ಯೂಸ್ ಚಾನೆಲ್ಗೆ ತನ್ನ ಇಂಟರ್ವ್ಯೂ ಅನ್ನು ಕೊಡ್ಬೇಕಂತ ಮಾಡಿರ್ತಾನೆ. ಈ ಇಂಟರ್ವ್ಯೂ ನಲ್ಲಿ ಸ್ಪೇಸ್ ರಾಕೆಟ್ ಕ್ರಾಶ್ ಆಗಿರುವ ಸುದ್ದಿಯನ್ನು ಮುಚ್ಚಿ ತನ್ನ ಕಂಪನಿಯನ್ನು ಪ್ರಮೋಷನ್ ಮಾಡ್ಬೇಕಂತ ಮಾಡಿರ್ತಾನೆ. ಕಾರ್ಟನ್ ಡ್ರೇಕ್ ನನ್ನು ಇಂಟರ್ವ್ಯೂ ತೆಗೆದುಕೊಳ್ಳಲು ಒಬ್ಬ ವ್ಯಕ್ತಿಗೆ ಹೇಳ್ತಾರೆ. ಈ ವ್ಯಕ್ತಿ ಈ ಮೂವಿ ಹೀರೋ ಆಗಿರ್ತಾನೆ. ಈ ವ್ಯಕ್ತಿಯ ಹೆಸರು ಎಡಿ ಬ್ರಾಕ್ ಇರುತ್ತದೆ. ಎಡಿ ಬ್ರಾಕ್ ಒಬ್ಬ ನಿಷ್ಠಾವಂತ ನ್ಯೂಸ್ ರಿಪೋರ್ಟರ್ ಆಗಿರ್ತಾನೆ. ಎಡಿ ಬ್ರಾಕ್ ತನ್ನ ಇನ್ವೆಸ್ಟಿಗೇಷನ್ ನಲ್ಲಿ ಸಮಾಜದಲ್ಲಿ ನಡೆಯುತ್ತಿರುವ ಕೆಟ್ಟ ಕೆಲಸ ಮತ್ತು ತನ್ನ ನ್ಯೂಸ್ ಚಾನೆಲ್ ನಲ್ಲಿ ತೋರಿಸ್ತಾ ಇರ್ತಾನೆ. ಪ್ರೆಸ್ ನ್ಯೂಸ್ ಕಂಪನಿ ಎಡಿ ಬ್ರಾಕನಿಗೆ ಕಾರ್ಟನ್ ಡ್ರೇಕ್ ನ ಇಂಟರ್ವ್ಯೂ ತೆಗೆದುಕೊಳ್ಳಲು ಹೇಳುತ್ತದೆ. ಪ್ರೆಸ್ ನ್ಯೂಸ್ ಕಂಪನಿ ಎಡಿ ಬ್ರೋಕನಿಗೆ ಕಾರ್ಟನ್ ಡ್ರೇಕ್ ನ ಇಂಟರ್ವ್ಯೂ ತೆಗೆದುಕೋ ಅಂತ ಹೇಳಿದಾಗ ಎಡಿ ಬ್ರೋಕ್ ಇದಕ್ಕೆ ತಯಾರಾಗಿರುವುದಿಲ್ಲ. ನ್ಯೂಸ್ ಚಾನೆಲ್ ಕಂಪನಿಯ ಈ ಇಂಟರ್ವ್ಯೂ ನಲ್ಲಿ ಲೈಫ್ ಫೌಂಡೇಶನ್ ಕಂಪನಿಯ ಪ್ರಮೋಷನ್ ಆಗ್ಬೇಕು ಅಂತ ಎಡಿ ಬ್ರಾಕನಿಗೆ ಹೇಳ್ತಾರೆ. ಎಡಿ ಬ್ರಾಕನಿಗೆ ಗೊತ್ತಿರುತ್ತದೆ ಕಾರ್ಟನ್ ಡ್ರೇಕ್ ಒಬ್ಬ ಕೆಟ್ಟ ವ್ಯಕ್ತಿ ಇರ್ತಾನೆ. ಈ ಇಂಟರ್ವ್ಯೂ ಒಂದು ನಾಟಕ ಮಾತ್ರ ಅಂತ ಅವನಿಗೆ ಗೊತ್ತಿರುತ್ತದೆ. ಇಷ್ಟಾದ ಮೇಲೆ ಅವರ ಬಾಸ್ ಅವನನ್ನು ಒತ್ತಾಯದಿಂದ ಇಂಟರ್ವ್ಯೂ ತೆಗೆದುಕೊಳ್ಳಲು ಅವನನ್ನು ಕಾರ್ಟನ್ ಡ್ರೇಕ್ ಕಂಪನಿ ಕಡೆಗೆ ಕಳಿಸುತ್ತಾರೆ. ಇದರ ನಡುವೆ ಎಡಿ ಬ್ರಾಕ್ ತನ್ನ ಗರ್ಲ್ ಫ್ರೆಂಡ್ ನನ್ನು ಮೀಟ್ ಆಗ್ತಾನೆ. ಇವಳ ಹೆಸರು ಏನ್ ಒಬ್ಬ ಲಾಯರ್ ಇರ್ತಾಳೆ. ಅವಳು ಲೈಫ್ ಫೌಂಡೇಶನ್ ಕಂಪನಿಯ ಒಂದು ಲೀಗಲ್ ಕೇಸ್ ನನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾಳೆ. ಲ್ಯಾಪ್ಟಾಪ್ ನಿಂದ ಎಡಿ ಬ್ರಾಕನಿಗೆ ಗೊತ್ತಾಗುತ್ತದೆ. ಅದು ಏನಂದ್ರೆ ಲೈಫ್ ಫೌಂಡೇಶನ್ ಎಕ್ಸ್ಪೆರಿಮೆಂಟ್ ನಿಂದ ಎಷ್ಟೋ ಅಮಾಯಕರ ಪ್ರಾಣ ಹೋಗಿದೆ ಅಂತ. ಇದರ ಮರುದಿನ ಎಡಿ ಬ್ರಾಕ್ ಕಾರ್ಟನ್ ಡ್ರೇಕ್ ನ ಇಂಟರ್ವ್ಯೂ ಅನ್ನು ತೆಗೆದುಕೊಳ್ತಾನೆ. ಅವನು ಕೇಳಬೇಕಾಗಿರುವ ಕ್ವೆಶ್ಚನ್ ಗಳನ್ನು ಬಿಟ್ಟು ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಕ್ವೆಶ್ಚನ್ ಗಳನ್ನು ಕೇಳಲು ಪ್ರಾರಂಭಿಸುತ್ತಾನೆ. ಕಾರ್ಟನ್ ಡ್ರೇಕ್ ನ ನಿಜ ಜೀವನ ಸತ್ಯವನ್ನು ಜನರಿಗೆ ತೋರಿಸಬೇಕಂತ ಮಾಡಿರ್ತಾನೆ. ಇದರಿಂದ ಕಾರ್ಟನ್ ಡ್ರೇಕ್ ಎಡಿ ಬ್ರಾಕ್ ಮತ್ತು ಅವನ ಗರ್ಲ್ ಫ್ರೆಂಡ್ ಆನ್ ನನ್ನು ಕೆಲಸದಿಂದ ತೆಗೆದು ಹಾಕಿಸುತ್ತಾನೆ. ಇದರಿಂದ ಬೇಸರಗೊಂಡ ಆನ್ ಎಡಿ ಬ್ರಾಕ್ ನ ಜೊತೆಗೆ ಬ್ರೇಕಪ್ ಮಾಡಿಕೊಳ್ತಾಳೆ. ಇದಾದ ಮೇಲೆ ಎಡಿ ಬ್ರಾಕನಿಗೆ ಎಲ್ಲಿ ಜಾಬ್ ಸಿಗುವುದಿಲ್ಲ. ಅವನು ತುಂಬಾನೇ ಕಷ್ಟದಿಂದ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ರೈಟ್ ಸಿಂಬಿರಾಯ್ಡ್ ಒಬ್ಬರ ದೇಹದಿಂದ ಇನ್ನೊಬ್ಬರ ದೇಹಕ್ಕೆ ಟ್ರಾನ್ಸ್ಫರ್ ಆಗ್ತಾ ಮಲೇಷ್ಯಾದಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗ್ತಾ ಇರುತ್ತದೆ. ಇನ್ನೊಂದು ಕಡೆ ಲೈಫ್ ಫೌಂಡೇಶನ್ ಸೈಂಟಿಸ್ಟ್ ಗಳು ಸಿಂಬಿರಾಯ್ಡ್ ಮತ್ತು ಪ್ರಾಣಿಗಳ ಜೊತೆಗೆ ಕಾಂಬಿನೇಷನ್ ಮಾಡಿ ಅವುಗಳು ಹೇಗೆ ಬದುಕುತ್ತವೆ ಅಂತ ಕಂಡು ಹಿಡಿತಾ ಇರ್ತಾರೆ. ಅವರು ಆ ಸಿಂಬಿರಾಯ್ಡ್ ಗಳು ಪ್ರಾಣಿಯ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಈ ಟೆಸ್ಟ್ ಪಾಸ್ ಆದ ಮೇಲೆ ಆ ಸಿಂಬಿರಾಯ್ಡ್ಸ್ ಗಳನ್ನು ಮನುಷ್ಯರ ಜೊತೆಗೆ ಕಾಂಬಿನೇಷನ್ ಟೆಸ್ಟ್ ಮಾಡಲು ಪ್ರಾರಂಭಿಸಲು ಸ್ಟಾರ್ಟ್ ಮಾಡ್ತಾರೆ. ಕಾರ್ಟನ್ ಡ್ರೇಕ್ ಅವನಿಗೆ ಅನಿಸುತ್ತಾ ಇರುತ್ತದೆ, ಸಿಂಬಿರಾಯ್ಡ್ಸ್ ಗಳು ಮತ್ತು ಮನುಷ್ಯರ ಮಿಲನವಾದ್ರೆ ಭೂಮಿಯನ್ನು ಬಿಟ್ಟು ಮತ್ತೊಂದು ಗ್ರಹದಲ್ಲಿ ಆರಾಮವಾಗಿ ಜೀವಿಸಬಹುದು ಅಂತ ಅವನು ಅನ್ಕೊಂಡಿರ್ತಾನೆ. ಆದ್ದರಿಂದ ಕಾರ್ಟನ್ ಡ್ರೇಕ್ ಬಡ ಜನರ ಮೇಲೆ ಈ ಎಕ್ಸ್ಪೆರಿಮೆಂಟ್ ಗಳನ್ನು ಮಾಡ್ತಾ ಇರ್ತಾನೆ. ಈ ಜನರನ್ನು ಸಿಂಬಿರಾಯ್ಡ್ ಇರುವ ಒಂದು ಚೇಂಬರ್ ಒಳಗೆ ಮನುಷ್ಯರನ್ನು ಬಿಟ್ಟು ಟೆಸ್ಟ್ ಮಾಡ್ತಾ ಇರ್ತಾರೆ. ಈ ಪ್ರೊಸೆಸ್ ನಲ್ಲಿ ಸಿಂಬಿರಾಯ್ಡ್ ಮತ್ತು ಅದರ ಹೋಸ್ಟ್ ಆಗಿರುವ ಮನುಷ್ಯ ಇಬ್ಬರಿಗೂ ಸರಿಯಾಗಿ ಪರ್ಫೆಕ್ಟ್ ಮ್ಯಾಚ್ ಆದ್ರೆ ಮಾತ್ರ ಮನುಷ್ಯ ಜೀವಂತ ಇರ್ತಾನೆ. ಇಲ್ಲ ಅಂದ್ರೆ ಸಿಂಬಿರಾಯ್ಡ್
ಸಿಂಬಿರಾಯ್ಟ್ ಆ ಮನುಷ್ಯನ ದೇಹದಲ್ಲಿರುವ ಎಲ್ಲಾ ಪಾರ್ಟ್ಸ್ ಗಳನ್ನು ತಿಂದು ಹಾಕಿಬಿಡುತ್ತದೆ. ಈ ಎಕ್ಸ್ಪೆರಿಮೆಂಟ್ ನಲ್ಲಿ ಮಿಸ್ ಮ್ಯಾಚ್ ಆಗಿ ಎಷ್ಟೋ ಅಮಾಯಕ ಜನರ ಪ್ರಾಣ ಕಳೆದುಕೊಳ್ತಾರೆ. ಇಷ್ಟಾದ್ರೂನು ಕಾರ್ಟನ್ ಡ್ರೇಕ್ ಎಕ್ಸ್ಪೆರಿಮೆಂಟ್ ನಿಲ್ಲಿಸುವುದಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಎಕ್ಸ್ಪೆರಿಮೆಂಟ್ ನಲ್ಲಿ ದಿನಕ್ಕೆ 2-3 ಜನ ಅಮಾಯಕರ ಪ್ರಾಣ ಹೋಗ್ತಾ ಇರುತ್ತದೆ. ಇದನ್ನೆಲ್ಲ ನೋಡಿ ಲೈಫ್ ಫೌಂಡೇಶನ್ ನಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಸೈಂಟಿಸ್ಟ್, ಇವಳ ಹೆಸರು ಡೋರಾ ಸ್ಕಲ್ಫ್, ಅಮಾಯಕ ಜನರ ಪ್ರಾಣ ಹೋಗುವುದನ್ನು ನೋಡಿ ತುಂಬಾನೇ ಗಾಬರಿಗೊಳ್ತಾಳೆ. ಈ ಖತರ್ನಾಕ್ ಎಕ್ಸ್ಪೆರಿಮೆಂಟ್ ಹೇಗಾದರೂ ಮಾಡಿ ಬಂದ್ ಮಾಡ್ಬೇಕು ಅಂತ ಯೋಚಿಸುತ್ತಾ ಇರ್ತಾಳೆ. ಅವಳು ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಕಾರ್ಟನ್ ಡ್ರೇಕ್ ಅವಳ ಫ್ಯಾಮಿಲಿಯನ್ನು ನಾಶ ಮಾಡ್ತಾನೆ. ಆದ್ದರಿಂದ ಅವಳು ಎಡಿ ಬ್ರಾಕ್ ನನ್ನು ಕಾಂಟ್ಯಾಕ್ಟ್ ಮಾಡ್ತಾಳೆ. ಎಡಿ ಬ್ರಾಕ್ ಮೊದಲೇನೆ ತುಂಬಾನೇ ಡಿಪ್ರೆಷನ್ ಅಲ್ಲಿರ್ತಾನೆ. ಕಾರ್ಟನ್ ಡ್ರೇಕ್ ಅವನ ಕೆಲಸವನ್ನು ಕಿತ್ಕೊಂಡು ಅವನಿಗೆ ಮತ್ತೆ ಎಲ್ಲಿ ಜಾಬ್ ಸಿಗಲಾರದ ಹಾಗೆ ಮಾಡಿರ್ತಾನೆ. ಅವನ ಜೀವನವನ್ನು ಬರ್ಬಾದ್ ಮಾಡಿರ್ತಾನೆ. ಆದ್ದರಿಂದ ಅವನು ಲೈಫ್ ಫೌಂಡೇಶನ್ ವಿಷಯದಿಂದ ದೂರಿರ್ಬೇಕಂತ ನಿರ್ಧರಿಸಿರ್ತಾನೆ. ಆದ್ದರಿಂದ ಅವನು ಡೋರಾ ಸ್ಕಲ್ಪ್ ನ ಸಹಾಯ ಮಾಡಲು ಒಪ್ಪಿಕೊಳ್ಳುವುದಿಲ್ಲ. ಕೆಲವು ದಿನಗಳ ನಂತರ ಎಡಿ ಬ್ರಾಕ್ ನ ಬೇಟೆ ಅವನ ಗರ್ಲ್ ಫ್ರೆಂಡ್ ಆನ್ ನ ಜೊತೆಗೆ ಆಗುತ್ತದೆ. ಈಗ ಅವಳು ಇನ್ನೊಬ್ಬ ಬಾಯ್ ಫ್ರೆಂಡ್ ನ ಜೊತೆಗೆ ಇರ್ತಾಳೆ. ಇದನ್ನು ನೋಡಿ ಎಡಿ ಬ್ರಾಕ್ ತನ್ನ ಸಿಚುವೇಶನ್ ಮೇಲೆ ತುಂಬಾನೇ ಬೇಸರಗೊಳ್ತಾನೆ. ಇದಾದ ಮೇಲೆ ಎಡಿ ಬ್ರಾಕ್ ಕಾರ್ಟನ್ ಡ್ರೇಕ್ ನ ಜೊತೆಗೆ ತನ್ನ ಸೇಡು ತೀರಿಸಿಕೊಳ್ಬೇಕು ಅಂತ ನಿರ್ಧರಿಸುತ್ತಾನೆ. ಇದಾದ ಮೇಲೆ ಎಡಿ ಬ್ರಾಕ್ ಡೋರಾ ಸ್ಕಲ್ಪ್ ನನ್ನು ಮೀಟ್ ಆಗ್ತಾನೆ. ಡೋರಾ ಇವನನ್ನು ತನ್ನ ಕಂಪನಿಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಕರೆದುಕೊಂಡು ಬರ್ತಾಳೆ. ಎಡಿ ಬ್ರಾಕನಿಗೆ ಯಾವ್ದಾದರೂ ಸಾಕ್ಷಿ ಸಿಗಲಿ ಮತ್ತೆ ಕಾರ್ಟನ್ ಡ್ರೇಕ್ ನ ಎಕ್ಸ್ಪೆರಿಮೆಂಟ್ ಬಂದ್ ಮಾಡಲು ಹೀಗೆ ಮಾಡ್ತಾ ಇರ್ತಾಳೆ. ಎಡಿ ಬ್ರಾಕ್ ಲ್ಯಾಬ್ನೊಳಗೆ ಹೋಗಿ ಅಲ್ಲಿ ಸತ್ತು ಹೋಗಿರುವ ಅಮಾಯಕ ಜನರ ಬಾಡಿಯ ಫೋಟೋಸ್ ಗಳನ್ನು ತೆಗೆದುಕೊಳ್ತಾ ಇರ್ತಾನೆ. ಅಲ್ಲಿ ಅವನಿಗೆ ಒಂದು ಚೇಂಬರ್ ಒಳಗೆ ಇದ್ದ ಒಬ್ಬ ಮಹಿಳೆಯನ್ನು ಇಲ್ಲಿಂದ ಬಿಡಿಸಿ ಅಂತ ಸನ್ನೆಯಿಂದ ಹೇಳ್ತಾ ಇರ್ತಾಳೆ. ಈ ಮಹಿಳೆ ಮೊದಲೇ ಸತ್ತು ಹೋಗಿರ್ತಾಳೆ. ಅವಳ ದೇಹದಲ್ಲಿ ಒಂದು ಸಿಂಬಿರಾಯ್ಡ್ ಇರುತ್ತದೆ. ಅದು ಹೊರಗಡೆ ಬರಲು ಪ್ರಯತ್ನಿಸುತ್ತಿರುತ್ತದೆ. ಇದನ್ನು ನೋಡಿ ಎಡಿ ಆ ಗ್ಲಾಸ್ ಅನ್ನು ಹೊಡೆದು ಹಾಕ್ತಾನೆ. ಮಹಿಳೆಯನ್ನು ಹೊರಗಡೆ ತೆಗೆದಾಗ ಅವಳ ದೇಹದಲ್ಲಿರುವ ಸಿಂಬಿರಾಯ್ಡ್ ಅವಳ ದೇಹದಿಂದ ಎಡಿ ಬ್ರಾಕ್ ನ ದೇಹದೊಳಗೆ ಟ್ರಾನ್ಸ್ಫರ್ ಆಗುತ್ತದೆ. ಇದಾದ ಮೇಲೆ ಲ್ಯಾಬ್ ನಲ್ಲಿ ಸೆಕ್ಯೂರಿಟಿ ಅಲಾರಾಮ್ಸ್ ಗಳು ಆನ್ ಆಗ್ತವೆ. ಎಡಿ ಬ್ರಾಕ್ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾ ಇರ್ತಾನೆ. ಅವನ ದೇಹದಲ್ಲಿ ಆ ಸಿಂಬಿರಾಯ್ಡ್ ಇರುವುದರಿಂದ ಅವನು ಯಾರ ಕೈಗೆ ಸಿಗದ ಹಾಗೆ ತುಂಬಾನೇ ಸ್ಪೀಡ್ ಆಗಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾನೆ. ಆ ಸಿಂಬಿರಾಯ್ಡ್ ನಿಂದ ಅವನ ದೇಹದಲ್ಲಿ ತುಂಬಾನೇ ಚೇಂಜಸ್ ಆಗಿರುತ್ತದೆ. ಅದು ಏನಂದ್ರೆ ಅವನಿಗೆ ತುಂಬಾನೇ ಶಕ್ತಿಶಾಲಿ ಆಗಿದ್ದೀನಿ ಅಂತ ಫೀಲ್ ಆಗ್ತಾ ಇರುತ್ತದೆ. ಅವನಿಗೆ ವಿಚಿತ್ರವಾಗಿರುವ ಸೌಂಡ್ ಒಂದು ಕೇಳಿಸ್ತಾ ಇರುತ್ತದೆ. ಅದರ ಬಗ್ಗೆ ಅವನು ಅಷ್ಟು ವಿಚಾರ ಮಾಡುವುದಿಲ್ಲ. ಲೈಫ್ ಫೌಂಡೇಶನ್ ನಲ್ಲಿ ನಡೆದ ಘಟನೆ ಫೋಟೋಸ್ ಗಳನ್ನು ತೆಗೆದುಕೊಂಡು ಅವನ ಗರ್ಲ್ ಫ್ರೆಂಡ್ ಆನ್ ನ ಕಡೆಗೆ ಹೋಗಿ ಆ ಫೋಟೋಸ್ ಗಳನ್ನು ತೋರಿಸಲು ಹೋಗ್ತಾ ಇರ್ತಾನೆ. ಯಾಕಂದ್ರೆ ಅವಳು ಒಬ್ಬ ಲಾಯರ್ ಇರ್ತಾಳೆ. ಆನ್ ಮತ್ತು ಅವಳ ಬಾಯ್ ಫ್ರೆಂಡ್ ಒಂದು ರೆಸ್ಟೋರೆಂಟ್ ನಲ್ಲಿ ಇರ್ತಾರೆ. ಎಡಿ ಬ್ರಾಕ್ ಇವರ ಹತ್ತಿರ ಹೋಗಿ ಅವರಿಗೆ ತಿಳಿಸ್ತಾ ಇರ್ತಾನೆ. ಇಷ್ಟರ ನಡುವೆ ಅವನ ಒಳಗೆ ಇರುವ ಸಿಂಬಿರಾಯ್ಡ್ ಅವನನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಬಿಡುತ್ತದೆ. ಇದನ್ನು ನೋಡಿ ಆನ್ ಬಾಯ್ ಫ್ರೆಂಡ್ ಒಬ್ಬ ಡಾಕ್ಟರ್ ಇರ್ತಾನೆ. ಎಡಿ ಬ್ರಾಕ್ ನನ್ನು ಕರೆದುಕೊಂಡು ತನ್ನ ಲ್ಯಾಬ್ಗೆ ಬರ್ತಾನೆ. ಒಂದು ಮಷಿನ್ ನ ಸಹಾಯದಿಂದ ಅವನನ್ನು ಚೆಕ್ ಮಾಡ್ತಾ ಇರ್ತಾನೆ. ಇಲ್ಲಿವರೆಗೆ ಗೊತ್ತಾಗುತ್ತದೆ ಎಡಿ ಬ್ರಾಕ್ ನ ದೇಹದಲ್ಲಿ ಯಾವುದೇ ಒಂದು ಬೇರೆ ಪ್ರಾಣಿ ಇದೆ. ಆ ಸಿಂಬಿರಾಯ್ಡ್ ನನ್ನು ಆ ಡಾಕ್ಟರ್ಗೆ ಅವನ ದೇಹದಿಂದ ಹೊರಗಡೆ ತೆಗೆಯಲು ಆಗ್ತಾ ಇರುವುದಿಲ್ಲ. ಇನ್ನೊಂದು ದೃಶ್ಯದಲ್ಲಿ ಕಾರ್ಟನ್ ಡ್ರೇಕ್ ಅವನಿಗೆ ಗೊತ್ತಾಗುತ್ತದೆ ಡೋರಾ ಸ್ಕಲ್ಪ್ ಎಡಿ ಬ್ರಾಕ್ ನನ್ನು ಕಂಪನಿ ಒಳಗೆ ಕರೆದುಕೊಂಡು ಬಂದಿದ್ದಾಳೆ. ಅವಳಿಂದ ಒಂದು ಸಿಂಬಿರಾಯ್ಡ್ ಇಲ್ಲಿಂದ ಹೊರಗಡೆ ಹೋಗಿದೆ. ಕಾರ್ಟನ್ ಡ್ರೇಕ್ ಸಿಟ್ಟಿನಿಂದ ಡೋರಾ ಸ್ಕಲ್ಪ್ ನನ್ನು ಒಂದು ಚೇಂಬರ್ ನಲ್ಲಿ ಬಂದ್ ಮಾಡಿ ಒಂದು ಸಿಂಬಿರಾಯ್ಡ್ ನನ್ನು ಆ ಚೇಂಬರ್ ಒಳಗೆ ಬಿಡ್ತಾನೆ. ಆ ಸಿಂಬಿರಾಯ್ಡ್ ಮತ್ತು ಅವಳಿಗೆ ಮಿಸ್ ಮ್ಯಾಚ್ ಆಗಿ ಸಿಂಬಿರಾಯ್ಡ್ ಮತ್ತು ಡೋರಾ ಸ್ಕಲ್ಪ್ ಇಬ್ಬರು ಸಾಯ್ತಾರೆ. ಇದರ ಜೊತೆಗೆ ಇನ್ನೊಂದು ಸಿಂಬಿರಾಯ್ಡ್ ಸರಿಯಾಗಿ ಹೋಸ್ಟ್ ಸಿಗದೆ ಹೋದ ಕಾರಣದಿಂದ ಕೆಲವು ದಿನಗಳ ಜೀವಂತ ಇದ್ದು ಸತ್ತು ಹೋಗುತ್ತದೆ. ಸ್ಪೇಸ್ ನಿಂದ ಭೂಮಿಯ ಮೇಲೆ
ಬಂದಿರುವ 3 ಸಿಂಬಿರಾಯ್ಡ್ಸ್ ಗಳಲ್ಲಿ 2 ಸಿಂಬಿರಾಯ್ಡ್ಸ್ ಗಳು ಸತ್ತು ಹೋಗಿದ್ದಾವೆ. ಈಗ ಒಂದೇ ಸಿಂಬಿರಾಯ್ಡ್ ಜೀವಂತ ಇದೆ. ಅದು ಎಡಿ ಬ್ರಾಕ್ ನ ದೇಹದಲ್ಲಿ ಇದೆ ಅಂತ ಕಾರ್ಟನ್ ಡ್ರೇಕ್ ಅಂದ್ಕೊಂಡಿರ್ತಾನೆ. ಆದ್ದರಿಂದ ಆ ಸಿಂಬಿರಾಯ್ಡ್ ನನ್ನು ವಾಪಸ್ ತರಲು ತನ್ನ ಬಳಿ ಇರುವ ಗುಂಡಾಗಳನ್ನು ಎಡಿ ಬ್ರಾಕ್ ನ ಕಡೆಗೆ ಕಳಿಸುತ್ತಾನೆ. ಈ ಕಡೆ ಎಡಿ ಬ್ರಾಕ್ ನ ದೇಹದಲ್ಲಿರುವ ಸಿಂಬಿರಾಯ್ಡ್ ಎಡಿ ಬ್ರಾಕ್ ನ ಬಾಡಿ ಪರ್ಫೆಕ್ಟ್ ಮ್ಯಾಚ್ ಆಗಿರುತ್ತದೆ. ಆದ್ದರಿಂದ ಎಡಿ ಬ್ರಾಕ್ ತುಂಬಾನೇ ಶಕ್ತಿಶಾಲಿ ಆಗ್ತಾನೆ. ಆದ್ದರಿಂದ ಆ ಸಿಂಬಿರಾಯ್ಡ್ ನ ಸಹಾಯದಿಂದ ಎಡಿ ಬ್ರಾಕ್ ಕಾರ್ಟನ್ ಡ್ರೇಕ್ ಕಳಿಸಿರುವ ಗುಂಡಾಗಳನ್ನು ಹೊಡೆದು ಹಾಕ್ತಾನೆ. ಇಷ್ಟಾದ್ರೂ ಅವರು ಎಡಿ ಬ್ರಾಕ್ ನನ್ನು ಫಾಲೋ ಮಾಡ್ತಾ ಇರ್ತಾರೆ. ಇದಾದ ಮೇಲೆ ಅವನ ದೇಹದಲ್ಲಿರುವ ಸಿಂಬಿರಾಯ್ಡ್ ಎಡಿ ಬ್ರಾಕ್ ನ ಬಾಡಿಯನ್ನು ಫುಲ್ ಕವರ್ ಮಾಡಿಕೊಳ್ಳುತ್ತದೆ. ಅವನ ಹಿಂದೆ ಫಾಲೋ ಮಾಡ್ತಾ ಇರೋ ಗುಂಡಾಗಳನ್ನು ಹೊಡೆದು ಅಲ್ಲಿಂದ ದೂರ ಹೋಗುತ್ತದೆ. ಒಂದು ಪ್ಲೇಸ್ ಗೆ ಹೋಗಿ ಸಿಂಬಿರಾಯ್ಡ್ ಎಡಿ ಬ್ರಾಕ್ ಕನಿಗೆ ಹೇಳುತ್ತದೆ, ನನ್ನ ಹೆಸರು ವೆನಮ್. ಮತ್ತೆ ವೆನಮ್ ಎಡಿ ಬ್ರಾಕನಿಗೆ ಹೇಳುತ್ತದೆ. ವೆನಮ್ ಹೇಳುತ್ತದೆ, ನನ್ನ ಪ್ರಜಾತಿಯ ಜನರು ನಮ್ಮ ಹಸಿವು ದೂರು ಮಾಡಿಕೊಳ್ಳಲು ಭೂಮಿಗೆ ಬಂದಿದ್ದಾವೆ. ಮತ್ತೆ ಅವುಗಳು ನಮ್ಮ ಪ್ಲಾನೆಟ್ ನಲ್ಲಿರುವ ಬೇರೆ ಸಿಂಬಿರಾಯ್ಡ್ಸ್ ಗಳನ್ನು ಈ ಭೂಮಿಗೆ ಕರೆದುಕೊಂಡು ಬರಬೇಕಂತ ಮಾಡಿದ್ದಾವೆ. ಆದ್ದರಿಂದ ಅವುಗಳಿಗೆ ಕಾರ್ಟನ್ ಡ್ರೇಕ್ ನ ಸ್ಪೇಸ್ ರಾಕೆಟ್ ಸಹಾಯ ಬೇಕು. ನನ್ನನ್ನು ಆ ಸ್ಪೇಸ್ ರಾಕೆಟ್ ನ ಕಡೆಗೆ ಕರೆದುಕೊಂಡು ಹೋಗು. ಮತ್ತೆ ನಿನ್ನ ಪ್ರಾಣ ಉಳಿಸಿಕೋ. ಮತ್ತೆ ನಿನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡ್ತೀನಿ ಅಂತ ಹೇಳುತ್ತದೆ. ಎಡಿ ಬ್ರಾಕ್ ಈ ಮಾತಿಗೆ ಒಪ್ಪಿಕೊಳ್ತಾನೆ. ಇದಕ್ಕಿಂತ ಮೊದಲು ಕಾರ್ಟನ್ ಡ್ರೇಕ್ ಮಾಡುವ ಇಲ್ಲಿಗಲ್ ಕೇಸನ್ನು ಎಲ್ಲರ ಮುಂದೆ ತರಬೇಕಂತ ಡಿಸೈಡ್ ಮಾಡ್ತಾನೆ. ಆದ್ದರಿಂದ ಅವನು ತಾನು ಮೊದಲು ಕೆಲಸ ಮಾಡ್ತಾ ಇರೋ ನ್ಯೂಸ್ ಚಾನೆಲ್ ಕಂಪನಿ ಕಡೆಗೆ ಅವನು ಹೋಗ್ತಾನೆ. ಅವನು ತನ್ನ ಬಾಸ್ ನನ್ನು ಮೀಟ್ ಮಾಡಲು ಹೋಗ್ತಾ ಇರ್ತಾನೆ. ಅದು ಯಾಕೆಂದ್ರೆ ಕಾರ್ಟನ್ ಡ್ರೇಕ್ ಮಾಡುತ್ತಿರುವ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಫೋಟೋಸ್ ಗಳು ಅವನ ಕಡೆಗೆ ಇರ್ತಾವೆ. ಆ ಬಿಲ್ಡಿಂಗ್ ನಲ್ಲಿ ಸೆಕ್ಯೂರಿಟಿಗಳು ಎಡಿ ಬ್ರಾಕ್ ನನ್ನು ಒಳಗೆ ಹೋಗಲು ಬಿಡುವುದಿಲ್ಲ. ಆದ್ದರಿಂದ ಎಡಿ ಬ್ರಾಕ್ ಅವನು ವೆನಮ್ ಅವತಾರ ತಾಳಿ ಬಿಲ್ಡಿಂಗ್ ಮೇಲೆ ಜಂಪ್ ಮಾಡುತ್ತಾ ಬಿಲ್ಡಿಂಗ್ ಮೇಲೆ ಹತ್ತಿ ಹೋಗ್ತಾನೆ. ಅಲ್ಲಿ ಸಾಕ್ಷಿಯನ್ನು ಒಂದು ಹಾಳೆಯ ಮೇಲೆ ಬರೆದಿಡ್ತಾನೆ. ಇಷ್ಟರ ನಡುವೆ ಮಿಲಿಟರಿ ಸೋಲ್ಜರ್ಸ್ ಗಳು ಅವನನ್ನು ಬಂಧಿಸಲು ಪ್ರಯತ್ನಿಸುತ್ತಾರೆ. ಮತ್ತೆ ಎಡಿ ಬ್ರಾಕ್ ನ ದೇಹದಲ್ಲಿರುವ ವೆನಮ್ ಸೋಲ್ಜರ್ಸ್ ಗಳನ್ನು ಮತ್ತೆ ಹೊಡೆದು ಸೋಲಿಸುತ್ತದೆ. ಮತ್ತೆ ಇದರ ನಡುವೆ ಎಡಿ ಬ್ರಾಕ್ ನ ಗರ್ಲ್ ಫ್ರೆಂಡ್ ಆದ ಆನ್ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಎಡಿ ವೆನಮ್ ರೂಪವನ್ನು ನೋಡಿ ಅವಳು ತುಂಬಾನೇ ಹೆದರುತ್ತಾಳೆ. ಆನ್ ಎಡಿ ಬ್ರಾಕ್ ನನ್ನು ಕರೆದುಕೊಂಡು ಮತ್ತೆ ಹಾಸ್ಪಿಟಲ್ ಗೆ ಹೋಗ್ತಾಳೆ. ಆನ್ ಬಾಯ್ ಫ್ರೆಂಡ್ ಆದ ಡ್ಯಾನ್ ಎಡಿ ಬ್ರೋಕನಿಗೆ ಹೇಳ್ತಾನೆ, ನಿನ್ನ ಒಳಗೆ ಇರುವ ಪ್ರಾಣಿ ನಿನ್ನನ್ನು ತಿಂತಾ ಹೋಗ್ತಾ ಇದೆ ಅಂತ ಹೇಳ್ತಾನ. ಅದಕ್ಕೆ ವೆನಮ್ ಎಡಿ ಬ್ರಾಕನಿಗೆ ಹೇಳುತ್ತದೆ, ಈ ಡ್ಯಾಮೇಜ್ ಟೆಂಪರರಿ ಮಾತ್ರ, ಇದನ್ನು ನಾನು ಸರಿ ಮಾಡ್ತೀನಿ ಅಂತ ಹೇಳುತ್ತದೆ. ಇದನ್ನು ಕೇಳಿ ಎಡಿ ತನ್ನ ದೇಹದಿಂದ ವೆನಮ್ ನನ್ನು ಬೇರ್ಪಡಿಸಲು ಡಿಸೈಡ್ ಮಾಡ್ತಾನೆ. ಎಡಿ ಬ್ರಾಕ್ ಅವನಿಗೆ ಸಿಂಬಿರಾಯ್ಡ್ ಗಳ ವೀಕ್ನೆಸ್ ಗೊತ್ತಾಗಿರುತ್ತದೆ. ಅದು ಏನಂದ್ರೆ ತುಂಬಾನೇ ಹೆವಿ ಸೌಂಡ್ ಸಿಂಬಿರಾಯ್ಡ್ಸ್ ಗಳಿಗೆ ಆಗಿ ಬರ್ತಾ ಇರುವುದಿಲ್ಲ. ಮತ್ತೆ ಬೆಂಕಿಗೆ ಸಿಂಬಿರಾಯ್ಡ್ಸ್ ಗಳು ತುಂಬಾನೇ ಹೆದರುತ್ತವೆ. ಈ ವೀಕ್ನೆಸ್ ನನ್ನು ಎಡಿ ಬ್ರಾಕ್ ಅವನ ಗರ್ಲ್ ಫ್ರೆಂಡ್ ಆನ್ ಗೆ ಹೇಳಿರುತ್ತಾನೆ. ಆದ್ದರಿಂದ ಆನ್ ಆ ಹಾಸ್ಪಿಟಲ್ ನಲ್ಲಿರುವ MRI ಮಷೀನ್ ಇಂದ ತುಂಬಾನೇ ಹೆವಿ ಸೌಂಡ್ ಅನ್ನು ಆನ್ ಮಾಡ್ತಾಳೆ. ಈ ಸೌಂಡ್ ತಡೆಯಲಾಗದ ಎಡಿ ಬ್ರಾಕ್ ನ ದೇಹದಿಂದ ವೆನಮ್ ಹೊರಗಡೆ ಬರುತ್ತದೆ. ಇದಾದ ಮೇಲೆ ಎಡಿ ಬ್ರಾಕ್ ಆಸ್ಪತ್ರೆಯನ್ನು ಬಿಟ್ಟು ಹೊರಗಡೆ ಬರ್ತಾ ಇರ್ತಾನೆ. ಕಾರ್ಟನ್ ಡ್ರೇಕ್ ನ ಗುಂಡಾಗಳು ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕರೆದುಕೊಂಡು ಹೋಗ್ತಾರೆ. ಅವರಿಗೆ ಈಗಲೂ ಕೂಡ ಅನಿಸುತ್ತಾ ಇರುತ್ತದೆ ವೆನಮ್ ಅವನ ದೇಹದಲ್ಲಿ ಇದೆ ಅಂತ. ಆದ್ದರಿಂದ ಅವನನ್ನು ಕರೆದುಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಮೂವಿ ಆರಂಭದಲ್ಲಿ ತಪ್ಪಿಸಿಕೊಂಡ ಸಿಂಬಿರಾಯ್ಡ್ ಗಳ ಲೀಡರ್ ಆದ ರೈಟ್ ಒಬ್ಬರ ದೇಹದಿಂದ ಇನ್ನೊಬ್ಬರ ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತಾ ಲೈಫ್ ಫೌಂಡೇಶನ್ ಕಂಪನಿ ಒಳಗೆ ಬಂದಿರುತ್ತದೆ. ಅಲ್ಲೇ ಕಾರ್ಟನ್ ಡ್ರೇಕ್ ಇರ್ತಾನೆ. ರೈಟ್ ಸಿಂಬಿರಾಯ್ಡ್ ಅವನ ದೇಹದೊಳಗೆ ಪ್ರವೇಶಿಸುತ್ತದೆ. ಕಾರ್ಟನ್ ಡ್ರೇಕ್ ನ ಹಣೆ ಬರ ಇಲ್ಲಿ ಚೆನ್ನಾಗಿರುತ್ತದೆ. ರೈಟ್ ಸಿಂಬಿರಾಯ್ಡ್ ಮತ್ತು ಕಾರ್ಟನ್ ಡ್ರೇಕ್ ನ ಬಾಡಿ ಸರಿಯಾಗಿ ಪರ್ಫೆಕ್ಟ್ ಮ್ಯಾಚ್ ಆಗಿರುತ್ತದೆ. ರೈಟ್ ಸಿಂಬಿರಾಯ್ಡ್ ಕಾರ್ಟನ್ ಡ್ರೇಕ್ ಗೆ ಹೇಳುತ್ತದೆ, ಅದು ಏನಂದ್ರೆ ಅದರ ಪ್ಲಾನೆಟ್ ಗೆ ಹೋಗಿ ಉಳಿದ ಸಿಂಬಿರಾಯ್ಡ್ಸ್ ಗಳನ್ನು ಇಲ್ಲಿಗೆ ತರಬೇಕು ಅಂತ ಮಾಡಿದ್ದೀನಿ ಅಂತ ಹೇಳುತ್ತದೆ. ಇದಕ್ಕೆ ಕಾರ್ಟನ್ ಡ್ರೇಕ್ ಕೂಡ ಒಪ್ಪಿಕೊಳ್ತಾನೆ. ಯಾಕೆಂದ್ರೆ ಅವನು ಸಿಂಬಿರಾಯ್ಡ್ ಮತ್ತು ಮನುಷ್ಯರ ಮಿಕ್ಸ್ಚರ್ ನಿಂದ ಭೂಮಿಯನ್ನು ಬಿಟ್ಟು ಮತ್ತೊಂದು ಗ್ರಹದಲ್ಲಿ ವಾಸಿಸಬೇಕು ಅಂತ ಅನ್ಕೊಂಡಿರ್ತಾನೆ.
ಮಾಡ್ತಾನೆ. ಇದರಿಂದ ಅವನು ಮಾನವ ಕುಲ ವಿಕಾಸಗೊಳ್ಳುತ್ತದೆ ಅಂತ ಅನ್ಕೊಂಡಿರ್ತಾನೆ. ರೈಟ್ ಸಿಂಬಿರಾಯ್ಡ್ ಮತ್ತು ಕಾರ್ಟನ್ ಡ್ರೇಕ್ ಎಡಿ ಬ್ರೋಕ್ ನ ಕಡೆಗೆ ಬಂದು ವಿಚಾರಿಸಿದಾಗ ಅವರಿಗೆ ಗೊತ್ತಾಗುತ್ತದೆ ಎಡಿ ಬ್ರೋಕ್ ನ ದೇಹದಲ್ಲಿ ವೆನಮ್ ಸಿಂಬಿರಾಯ್ಡ್ ಇಲ್ಲ ಅಂತ ಅವರಿಗೆ ಗೊತ್ತಾಗುತ್ತದೆ. ಆದ್ದರಿಂದ ಕಾರ್ಟನ್ ಡ್ರೇಕ್ ಎಡಿ ಬ್ರಾಕ್ ನನ್ನು ಹೊಡೆದು ಸಾಯಿಸಿ ಅಂತ ಗುಂಡಾಗಳಿಗೆ ಹೇಳ್ತಾನೆ. ಈ ಕಡೆ ವೆನಮ್ಗೆ ಗೊತ್ತಾಗುತ್ತದೆ ಎಡಿ ಬ್ರಾಕ್ ನನ್ನು ಕಾರ್ಟನ್ ಡ್ರೇಕ್ ನ ಗುಂಡಾಗಳು ಎತ್ತಿಕೊಂಡು ಹೋಗಿದ್ದಾರೆ ಮತ್ತೆ ಅವನನ್ನು ಹೊಡೆದು ಸಾಯಿಸ್ತಾ ಇದ್ದಾರೆ ಅಂತ ವೆನಮ್ಗೆ ಗೊತ್ತಾಗುತ್ತದೆ. ಆದ್ದರಿಂದ ವೆನಮ್ ಎಡಿ ಬ್ರಾಕ್ ನ ಗರ್ಲ್ ಫ್ರೆಂಡ್ ಆದ ಯಾನ್ ನ ಬಾಡಿ ಒಳಗೆ ಪ್ರವೇಶಿಸುತ್ತದೆ. ಎಡಿ ಬ್ರಾಕ್ ಇರೋ ಜಾಗಕ್ಕೆ ಹೋಗಿ ಎಡಿಯನ್ನು ಕಾಪಾಡಿಕೊಳ್ತಾರೆ. ಏನ್ ಬಾಡಿಯಿಂದ ಟ್ರಾನ್ಸ್ಫರ್ ಆಗಿ ವೆನಮ್ ಎಡಿ ಬ್ರಾಕ್ ನ ಬಾಡಿ ಒಳಗೆ ಎಂಟರ್ ಆಗುತ್ತದೆ. ಈ ಸಾರಿ ವೆನಮ್ ನ ನಿರ್ಧಾರ ಚೇಂಜ್ ಆಗಿರುತ್ತದೆ. ಅದು ಏಕೆ ಅಂದ್ರೆ ವೆನಮ್ ಅವನ ಲೀಡರ್ ಆದ ರೈಟ್ ನ ಹಾಗೆ ಅದು ಭೂಮಿ ಮೇಲೆ ಇರುವ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಭೂಮಿಯನ್ನು ಆಳ್ಬೇಕಂತ ಮಾಡಿರುತ್ತದೆ. ಈಗ ಅದಕ್ಕೆ ಭೂಮಿ ತುಂಬಾನೇ ಕಂಫರ್ಟ್ ಫೀಲ್ ಆಗ್ತಾ ಇರುತ್ತದೆ. ಅದು ಭೂಮಿಯನ್ನು ಮತ್ತು ಭೂಮಿಯ ಮೇಲೆ ಇರುವ ಮನುಷ್ಯರನ್ನು ಕಾಪಾಡಿಕೊಳ್ಳಲು ಯೋಚಿಸುತ್ತದೆ. ಹಾಗೆ ತಾನೊಬ್ಬ ಭೂಮಿ ಮೇಲೆ ಶಕ್ತಿಶಾಲಿ ಏಲಿಯನ್ ಆಗಿರ್ಬೇಕಂತ ನಿರ್ಧರಿಸುತ್ತದೆ. ಆದ್ದರಿಂದ ವೆನಮ್ ತನ್ನ ಲೀಡರ್ ಆದ ರೈಟ್ ನನ್ನು ತಡೆಯಲು ಹೋಗುತ್ತದೆ. ಇನ್ನೊಂದು ಕಡೆ ಕಾರ್ಟನ್ ಡ್ರೇಕ್ ಸಿಂಬಿರಾಯ್ಡ್ ಗಳು ಇರುವ ಪ್ಲಾನೆಟ್ ಗೆ ಹೋಗಲು ರಾಕೆಟ್ ಅನ್ನು ರೆಡಿ ಮಾಡ್ತಾ ಇರ್ತಾನೆ. ಆದರೆ ಅವನ ಕಂಪನಿ ಮೆಂಬರ್ಸ್ ಗಳು ಕಾರ್ಟನ್ ಡ್ರೇಕ್ ಸಿಂಬಿರಾಯ್ಡ್ ಏಲಿಯನ್ಸ್ ಗಳ ಹಿಂದೆ ಬಿದ್ದು ಹುಚ್ಚ ಆಗಿದ್ದಾನೆ ಅಂತ ರಾಕೆಟ್ ಉಡಾಣೆಯನ್ನು ತಡೆಯಲು ನೋಡ್ತಾ ಇರ್ತಾರೆ. ಇದು ಕಾರ್ಟನ್ ಡ್ರೇಕ್ ಗೆ ಗೊತ್ತಾದಾಗ ಅವನು ರೈಟ್ ನ ರೂಪ ತಾಳಿ ಎಲ್ಲಾ ಸೈಂಟಿಸ್ಟ್ ಗಳನ್ನು ಹೊಡೆದು ಹಾಕ್ತಾನೆ ಮತ್ತೆ ಅಲ್ಲಿಂದ ರಾಕೆಟ್ ಉಡಾವಣೆ ಆಗುವ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಇಷ್ಟರ ನಡುವೆ ವೆನಮ್ ಅವನನ್ನು ತಡೆಯಲು ಅವನ ಹಿಂದೆ ಹಿಂದೆ ಸ್ಪೀಡ್ ಆಗಿ ಹೋಗ್ತಾ ಇರುತ್ತದೆ. ರೈಟ್ ಸಿಂಬಿರಾಯ್ಡ್ ವೆನಮ್ ಹಿಂದೆ ಬರುವುದನ್ನು ನೋಡಿ ನನಗೆ ಸಹಾಯ ಮಾಡಲು ಬರ್ತಾ ಇದೆ ಅಂತ ತಿಳಿದುಕೊಂಡಿರುತ್ತದೆ. ಆದರೆ ವೆನಮ್ ಅದರ ಮೇಲೆ ಅಟ್ಯಾಕ್ ಮಾಡುತ್ತದೆ. ಇವು ಎರಡು ಸಿಂಬಿರಾಯ್ಡ್ಸ್ ಗಳ ಮಧ್ಯೆ ತುಂಬಾನೇ ಭಯಾನಕವಾಗಿರುವ ಫೈಟ್ ನಡೆಯುತ್ತದೆ. ರೈಟ್ ಸಿಂಬಿರಾಯ್ಡ್ ವೆನಮ್ ಮೇಲೆ ಅಟ್ಯಾಕ್ ಮಾಡಿ ಎಡಿ ಬ್ರೋಕ್ ನ ಬಾಡಿಯಿಂದ ವೆನಮ್ ನನ್ನು ಕಿತ್ತು ಬಿಸಾಕಿ ಎಡಿ ಬ್ರಾಕ್ ನ ಹೊಟ್ಟೆಯಲ್ಲಿ ಒಂದು ತುಂಬಾನೇ ಶಾರ್ಪ್ ಆಗಿರುವ ತಲವಾರನ್ನು ಚುಚ್ಚುತ್ತದೆ. ಮತ್ತೆ ಅಲ್ಲಿಂದ ಓಡಿ ಹೋಗಿ ರಾಕೆಟ್ ಒಳಗೆ ಕುಳಿತುಕೊಳ್ಳುತ್ತದೆ. ಮತ್ತೆ ಈ ಕಡೆ ಎಡಿ ಬ್ರಾಕ್ ನ ಪ್ರಾಣ ಹೋಗ್ತಾ ಇರುತ್ತದೆ. ಅಷ್ಟರೊಳಗೆ ವೆನಮ್ ಮತ್ತೆ ಬಂದು ಅವನ ಬಾಡಿಯನ್ನು ಕವರ್ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಎಡಿ ಬ್ರಾಕ್ ನ ಹೊಟ್ಟೆಗೆ ಆಗಿರುವ ಗಾಯ ಸರಿಯಾಗುತ್ತದೆ. ಈ ಸಾರಿ ವೆನಮ್ ರಾಕೆಟ್ ಮೇಲೆ ಅಟ್ಯಾಕ್ ಮಾಡಿ ಅದರ ಫ್ಯೂಲ್ ಟ್ಯಾಂಕ್ ಅನ್ನು ಲೀಕ್ ಮಾಡಿ ರಾಕೆಟ್ ನನ್ನು ಬ್ಲಾಸ್ಟ್ ಮಾಡುತ್ತದೆ. ಈ ಬ್ಲಾಸ್ಟಿನಲ್ಲಿ ಕಾರ್ಟನ್ ಡ್ರೇಕ್ ಮತ್ತು ಸಿಂಬಿರಾಯ್ಡ್ ಗಳ ಲೀಡರ್ ಆದ ರೈಟ್ ಇಬ್ಬರು ಸತ್ತೋಗ್ತಾರೆ. ಇದಾದ ಮೇಲೆ ಎಡಿ ಬ್ರಾಕ್ ಅವನ ಜಾಬ್ ಮತ್ತೆ ಅವನಿಗೆ ಸಿಗುತ್ತದೆ. ಅದು ಯಾಕಂದ್ರೆ ಲೈಫ್ ಫೌಂಡೇಶನ್ ಕಂಪನಿಯಲ್ಲಿ ನಡೀತಿರುವ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಮತ್ತು ಟೆಸ್ಟ್ ಗಳನ್ನು ಮಾಡುವುದನ್ನು ಎಲ್ಲರ ಜನರಿಗೆ ಗೊತ್ತಾಗಿರುತ್ತದೆ. ಮತ್ತೆ ವೆನಮ್ ಮತ್ತು ಎಡಿ ಒಟ್ಟಿಗೆ ಜೊತೆಯಾಗಿದ್ದು ಭೂಮಿಯನ್ನು ಕಾಪಾಡೋಣ ಅಂತ ಮಾತನಾಡ್ತಾ ಇರುತ್ತಾರೆ. ಮತ್ತೆ ಸಿಂಬಿರಾಯ್ಡ್ ಗಳಿಗೆ ಮನುಷ್ಯರನ್ನು ತಿನ್ನುವುದು ತುಂಬಾನೇ ಇಷ್ಟವಿರುತ್ತದೆ. ಆದ್ದರಿಂದ ವೆನಮ್ ಕೆಟ್ಟ ವ್ಯಕ್ತಿಗಳನ್ನು ಮಾತ್ರ ತಿಂತೀನಿ ಅಂತ ಡಿಸೈಡ್ ಮಾಡುತ್ತದೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತದೆ. ಈ ಮೂವಿ ಪಾರ್ಟ್ 2 ಬರಬಹುದು ಅಂತ ಮಿಡ್ ಕ್ರೆಡಿಟ್ ಸೀನ್ ನಲ್ಲಿ ತೋರಿಸುತ್ತಾರೆ. ಎಡಿ ಬ್ರಾಕ್ ಜೈಲಿನೊಳಗೆ ಒಬ್ಬ ಕೈದಿಯನ್ನು ಇಂಟರ್ವ್ಯೂ ತೆಗೆದುಕೊಳ್ಳಲು ಹೋಗ್ತಾ ಇರ್ತಾನೆ. ಆ ಕೈದಿ ಹೆಸರು ಕ್ಲಿಟಸ್ ಕೆಸಿಡಿ ಒಬ್ಬ ಸೀರಿಯಲ್ ಕಿಲ್ಲರ್ ಇರ್ತಾನೆ. ಇವನು ತುಂಬಾ ಅಮಾಯಕ ಜನರನ್ನು ಹೊಡೆದು ಸಾಯಿಸಿರ್ತಾನೆ. ಅವರ ಬಾಡಿಯನ್ನು ಯಾರಿಗೂ ಸಿಗದ ಹಾಗೆ ಬಚ್ಚಿಟ್ಟಿರ್ತಾನೆ. ಪೊಲೀಸರು ಕೆಸಿಡಿ ಯಾರ್ಯಾರ ಜೀವ ತೆಗೆದಿದ್ದಾನೆ ಮತ್ತೆ ಅವರನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ತಿಳಿದುಕೊಳ್ಳಲು ಎಷ್ಟೋ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೆಸಿಡಿ ಏನು ಪೊಲೀಸರಿಗೆ ಹೇಳುವುದಿಲ್ಲ. ಕೆಸಿಡಿ ಪೊಲೀಸ್ ಅವರಿಗೆ ಹೇಳ್ತಾನೆ, ನಾನು ಎಡಿ ಬ್ರಾಕ್ನಿಗೆ ಇಂಟರ್ವ್ಯೂ ಕೊಡ್ತೀನಿ, ಅಲ್ಲಿ ನಾನು ಎಲ್ಲಾ ಸತ್ಯವನ್ನು ಹೇಳ್ತೀನಿ ಅಂತ ಹೇಳ್ತಾನೆ. ಆದ್ದರಿಂದ ಪೊಲೀಸರು ಎಡಿ ಬ್ರಾಕನಿಗೆ ಕೆಸಿಡಿ ಇಂಟರ್ವ್ಯೂ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಕೆಸಿಡಿ ಎಡಿ ಬ್ರಾಕನಿಗೆ ಹೇಳ್ತಾನೆ, ನಾನು ಹೇಗಾದ್ರೂ ಮಾಡಿ ಈ ಜೈಲಿನಿಂದ ತಪ್ಪಿಸಿಕೊಂಡು ಹೋಗ್ತೀನಿ ಮತ್ತೆ ಜನರನ್ನು ಹೊಡೆದು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಇಷ್ಟಾದ ಮೇಲೆ ಇದರ ಮುಂದಿನ ಕತೆ ವೆನಮ್ 2 ನಲ್ಲಿ ತೋರಿಸುತ್ತಾರೆ. ಈ ವೆನಮ್ ಮೂವಿ ಸ್ವಲ್ಪನಾದ್ರೂ ಅರ್ಥವಾದ್ರೆ ಈ ವಿಡಿಯೋಗೆ ಒಂದ್ ಲೈಕ್ ಮಾಡಿ. ಹಾಗೆ ನಮ್ಮ ವಿಡಿಯೋಗಳನ್ನು ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ವೆನಮ್ ಪಾರ್ಟ್ 2 ಮೂವಿ ಎಕ್ಸ್ಪ್ಲನೇಷನ್ ಒಂದಿಗೆ.